ಹೆಲೋ ಎವ್ರಿವನ್, ಜೈ ಶ್ರೀರಾಮ್. ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತಾ ವೆಲ್ಕಮ್ ಟು ಎಪಿಸೋಡ್ ಸೆಕೆಂಡ್. ಇವತ್ತು ಎಪಿಸೋಡ್ ಸೆಕೆಂಡಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ, ಒಂದು ಸಾರಿಯಿಂದ ಈ 2 ಲೆಹೆಂಗಾ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ನಾನು ಇಬ್ಬರು ಹಾಕಿರೋ ಡ್ರೆಸ್ಗಳನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇದು ನನಗೆ ಕಸ್ಟಮರ್ ಖುಷಿಯಿಂದ ಶೇರ್ ಮಾಡಿರೋ ಫೋಟೋಗಳು. ಇವಾಗ ಫಸ್ಟ್ ಫೋಟೋದಲ್ಲಿರೋ ಡಿಸೈನ ನಾನು ಯಾವ ಥರ ಕಟ್ಟಿಂಗ್ ಮಾಡಿದೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಈ ಕಸ್ಟಮರ್ದು ಬ್ಲೌಸ್ದು ಟೋಟಲ್ ಲೆಂತ್ ಬಂತು 14 ಇದೆ. ಅದರಲ್ಲಿ ನಾನು ಫ್ರಿಲ್ ಪಾರ್ಟಿಗೆ ಸ್ವಲ್ಪ ಎತ್ತಿಟ್ಟು ಬಾಡಿ ಪಾರ್ಟಿಗೆ 9 ಇಂಚಸ್ ತಗೋತಾ ಇದ್ದೀನಿ. 9 ಇಂಚಸ್ ಅಂದರೆ ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಅಟ್ಯಾಚಿಂಗಿಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಈ ಥರ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕೋತಾ ಇದ್ದೀನಿ. ಇದು ಅಟ್ಯಾಚಿಂಗಿಗೋಸ್ಕರ ಇರೋ ಲೈನು. ಮೇಲ್ಗಡೆನೂ ಅದೇ ಥರ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಈ ಥರ ಲೈನ್ ಹಾಕೋತಾ ಇದ್ದೀನಿ. ಇವಾಗ ನೆಕ್ ಓಪನಿಂಗ್ ಬಂದು 1.5 ಇಡ್ತಾ ಇದ್ದೀನಿ. ಶೋಲ್ಡರ್ ಬಂದು 2.5 ಇಂಚಸ್ ಇಡ್ತಾ ಇದ್ದೀನಿ. ಇವಾಗ ನಾನು ಆರ್ಮ್ ಹೋಲ್ ಡೌನ್ ಬಂದು ಅರ್ಧ ಇಂಚ್ ಬಿಟ್ಬಿಟ್ಟು 4 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ಶೋಲ್ಡರ್ ಎಷ್ಟು ತಗೊಂಡಿದ್ವೋ ಅಷ್ಟೇ ನಾನು ಇಲ್ಲಿ ಮಾರ್ಕ್ ಮಾಡಿಕೊಂಡು ಒಂದು ಈ ಥರ ಲೈನ್ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಶೋಲ್ಡರಿಂದ ಡೌನ್ಗೆ 4 ಇಂಚ್ ಏನು ಮಾರ್ಕ್ ಮಾಡಿದ್ನು ಅದರ ಮಿಡಲ್ ಪಾಯಿಂಟ್ ಈ ಥರ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಆ ಕಾರ್ನರಿಂದ 1 ಇಂಚಿಗೆ ನಾನು ಈ ಥರ ಮಾರ್ಕ್ ಮಾಡಿಕೊಂಡು ಆರ್ಮ್ ಹೋಲ್ ಶೇಪ್ ಕೊಡಬೇಕಾಗತ್ತೆ. ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 24 ಇದೆ. ಡಿವೈಡೆಡ್ ಬೈ 4 ಅಂದರೆ 6 ಬರುತ್ತೆ. ಪ್ಲಸ್ 1.5 ಇಂಚಸ್ ನಾನು ಮಾರ್ಜಿನ್ಗೆ ಇಟ್ಕೋತಾ ಇದ್ದೀನಿ. ಇವಾಗ ಆರ್ಮ್ ಹೋಲ್ ಚೆಕ್ ಮಾಡ್ಕೋತಾ ಇದ್ದೀನಿ. ಇವ್ರದ್ದು ಆರ್ಮ್ ಹೋಲ್ ಬಂದು 10 ಇಂಚಸ್ ಇದೆ. ನೋಡಿ, ಕರೆಕ್ಟಾಗಿ 5 ಇಂಚಸ್ ಬರುತ್ತೆ. ನೆಕ್ಸ್ಟ್ ಇವಾಗ ನಾನು ವೇಸ್ಟ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕಸ್ಟಮರ್ ವೇಸ್ಟ್ ಬಂದು 20 ಇಂಚಸ್ ಇದೆ. ಡಿವೈಡೆಡ್ ಬೈ 4 ಅಂದರೆ 5 ಇಂಚಸ್ ಬರುತ್ತೆ. ಪ್ಲಸ್ 1 ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು 1.5 ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಸ್ಟಿಚ್ ಹಾಕೊಳ್ಳೋದಕ್ಕೆ ಏನು ಮಾರ್ಕ್ ಮಾಡ್ಕೊಂಡಿದ್ನೋ ಲೈನು, ಅದಕ್ಕೊಂದು ಈ ಥರ ಲೈನ್ ಹಾಕೋತಾ ಇದ್ದೀನಿ. ಇವಾಗ ನಾನು ಡಾಟ್ಗೆ ಅಂತ ಏನು 1 ಇಂಚಸ್ ಬಿಟ್ಟಿದ್ನು ಅದನ್ನ ಇವಾಗ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ವೇಸ್ಟನ್ನ ಡಿವೈಡೆಡ್ ಬೈ 4 ಅಂದರೆ 20 ಡಿವೈಡೆಡ್ ಬೈ 4 ಅಂದರೆ 5 ಇದು ಹಾಫು 2.5ಗೆ ಈ ಥರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 2.5ಗೆ ಮಾರ್ಕ್ ಮಾಡಿಕೊಂಡು ಇವಾಗ ನಾವು ಅಟ್ಯಾಚಿಂಗ್ಗೋಸ್ಕರ ಅರ್ಧ ಇಂಚ್ ಏನು ಬಿಟ್ಟಿದ್ದೀವೋ ಅದನ್ನ ಬಿಟ್ಬಿಟ್ಟು ಮೇಲ್ಗಡೆಗೆ 2.5 ಇಂಚಿಗೆ ನಾನು ಲೈನ್ ಹಾಕೋತಾ ಇದ್ದೀನಿ ಈ ಥರ. ಮತ್ತು ಆ ಕಡೆ ಈ ಕಡೆ ಅರ್ಧ ಇಂಚು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಡಾಟ್ ಹಿಡಿಯೋದಕ್ಕೆ. ನೆಕ್ಕನ್ನ ಈ ಥರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಮಾರ್ಕಿಂಗ್ ಆಯಿತು. ಇವಾಗ ಕಟಿಂಗ್ ಮಾಡ್ಕೋತಾ ಇದ್ದೀನಿ ಇದನ್ನ.
ಇವಾಗ ಬ್ಯಾಕ್ ಪಾರ್ಟ್ದು ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ಲೆಂತ್ ಎಷ್ಟು ತೊಗೊಂಡಿದ್ದೀವೋ ಬ್ಯಾಕ್ ಲೆಂತ್ ಅಷ್ಟೇ ತಗೋತಾ ಇದ್ದೀನಿ. 10 ಇಂಚಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅರ್ಧ ಇಂಚು ಮೇಲ್ಗಡೆ ಅಟ್ಯಾಚಿಂಗ್ಗೆ, ಅರ್ಧ ಇಂಚು ಕೆಳಗಡೆ ಅಟ್ಯಾಚಿಂಗ್ಗೆ 1 ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಬ್ಯಾಕಲ್ಲಿ ಒಂದು ಚೇಂಜಸ್ ಏನಪ್ಪ ಅಂತಂದರೆ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅದು ಹುಕ್ಸ್ ಅಟ್ಯಾಚಿಂಗ್ಗೋಸ್ಕರ. ಇವಾಗ ನೆಕ್ ಓಪನಿಂಗ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಅರ್ಧ ಇಂಚು ನಾವು ಹುಕ್ಸ್ಗೆ ಅಂತ ಏನು ಮಾರ್ಕ್ ಮಾಡ್ಕೊಂಡಿದ್ವು ಅದನ್ನ ಬಿಟ್ಬಿಟ್ಟು 1.5 ಇಂಚು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಪ್ಲಸ್ ಶೋಲ್ಡರ್ಗೆ 2.5 ಇಂಚಸ್ ಸೇಮ್ ಫ್ರಂಟಲ್ಲಿ ಯಾವ ಥರ ತೊಗೊಂಡಿದ್ನು ಅದೇ ಥರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆಯಿಂದ ಅರ್ಧ ಇಂಚ್ ಬಿಟ್ಬಿಟ್ಟು ನಾನು 4 ಇಂಚು ಆರ್ಮ್ ಹೋಲಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಡೌನು. ಡೌನಿಗೆ 4 ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿದ್ವೋ ಅದ್ರ ಮಿಡಲ್ ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಆರ್ಮ್ ಹೋಲಿಗೆ ಕಾರ್ನರಿಂದ 1.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಅಪ್ಪರ್ ಚೆಸ್ಟ್ ಮಾರ್ಕ್ ಮಾಡೋದಕ್ಕೆ ಅರ್ಧ ಇಂಚ್ ಏನು ಬಿಟ್ಟಿದ್ದೀವೋ ಅದನ್ನ ಬಿಟ್ಬಿಟ್ಟು 6 ಇಂಚಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಪ್ಲಸ್ ಎಕ್ಸ್ಟ್ರಾ 1.5 ಇಂಚು ಮಾರ್ಜಿನ್ ಇಟ್ಕೋತಾ ಇದ್ದೀನಿ. ಇವಾಗ ಆರ್ಮ್ ಹೋಲ್ ಲೈನ್ ಚೆಕ್ ಮಾಡ್ಕೋತಾ ಇದ್ದೀನಿ. ಆರ್ಮ್ ಹೋಲ್ ಬಂದು 10 ಇಂಚಸ್ ಇದೆ. ಡಿವೈಡೆಡ್ ಬೈ 2 ಅಂದರೆ 5 ಇಂಚಸ್ ಬರ್ತಾ ಇದೆ. ಇವಾಗ ವೇಸ್ಟ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲೇನು ಅರ್ಧ ಇಂಚ್ ಬಿಟ್ಟಿದ್ದು ಅದನ್ನ ಬಿಟ್ಬಿಟ್ಟು ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ವೇಸ್ಟ್ ಬಂದರೆ 20 ಇಂಚಸ್ ಇದೆ. ಡಿವೈಡೆಡ್ ಬೈ 4 ಅಂದರೆ 5 ಆಗುತ್ತೆ. ಪ್ಲಸ್ 1 ಇಂಚು ಆ್ಯಡ್ ಮಾಡ್ಕೋತಾ ಇದ್ದೀನಿ ಟಕ್ಸ್ಗೋಸ್ಕರ. ಪ್ಲಸ್ 1.5 ಇಂಚು ಮಾರ್ಜಿನ್ಗೋಸ್ಕರ. ಇವಾಗ ಟಕ್ಸ್ಗೆ ನಾನು 1 ಇಂಚಸ್ ಏನು ಬಿಟ್ಟಿದ್ನೋ ಅದನ್ನ ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ವೇಸ್ಟ್ ಡಿವೈಡೆಡ್ ಬೈ 4 ಅಂದರೆ ನನಗೆ ಇಲ್ಲಿ 5 ಇಂಚಸ್ ಬಂದಿದೆ. 5 ಅರ್ಧ 2.5 ಇಂಚ್ ಬಂದಿದೆ. 2.5 ಇಂಚ್ಗೆ ಅರ್ಧ ಇಂಚ್ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೋತಾ ಇದ್ದೀನಿ. 2.5 ಇಂಚನ್ನ 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಅರ್ಧ ಇಂಚ್ ನಾವು ಅಟ್ಯಾಚಿಂಗ್ ಏನು ಬಿಟ್ಟಿದ್ದೀವೋ ಅದನ್ನು ಬಿಟ್ಬಿಟ್ಟು 2.5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಅರ್ಧ ಇಂಚು ಆ ಕಡೆ ಅರ್ಧ ಇಂಚು ಈ ಕಡೆ ಮಾರ್ಕ್ ಮಾಡ್ಕೊಂಡು ಈ ಥರ ಲೈನ್ ಹಾಕೋತಾ ಇದ್ದೀನಿ. ಅದು ಟಕ್ಸ್ ಹಿಡಿಯೋದಕ್ಕೆ. ಇವಾಗ ನೆಕ್ ಎಷ್ಟು ಡೀಪ್ ಇದೆ ಅದನ್ನ ನೋಡಿಕೊಂಡು ಇವಾಗ ಮಾರ್ಕ್ ಮಾಡ್ಕೋತಾ ಇದ್ದೀನಿ.
ಎಲ್ಲ ಮಾರ್ಕಿಂಗ್ ಆದಮೇಲೆ ಇವಾಗ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಸ್ಲೀವ್ ಬಂದು ಪಫ್ ಸ್ಲೀವ್ ಇದೆ, ಅದಕ್ಕೆ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಸ್ಲೀವ್ ಲೆಂತ್ ಬಂದು 6.5 ಇದೆ, ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆರ್ಮ್ ಬಂದು 10 ಇಂಚಸ್ ಇದೆ, ಡಿವೈಡೆಡ್ ಬೈ 2 ಅಂದರೆ 5 ಆಗುತ್ತೆ. 5ದು -1 ಇಂಚು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ, 4 ಇಂಚಸ್ ಬರುತ್ತೆ. ಅವಾಗಲೇ ನಾವು ಚೆಸ್ಟ್ ಹತ್ರ ಮಾರ್ಕ್ ಮಾಡಬೇಕಾದ್ರೆ 1.5 ಇಂಚಸ್ ಎಕ್ಸ್ಟ್ರಾ ಇಟ್ಟಿದ್ವಲ್ಲ ಮಾರ್ಜಿನು, ಅದನ್ನ ಇಲ್ಲಿ ಮತ್ತೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಎಷ್ಟು ತೊಗೊಂಡಿದ್ನೋ ಇಲ್ಲೂ ಅಷ್ಟೇ ತೊಗೊಳ್ತಾ ಮಾರ್ಕ್ ಮಾಡ್ತಾ ಇದ್ದೀನಿ. ಇವ್ರದ್ದು ಆರ್ಮ್ ಬಂದು 10 ಇಂಚಸ್ ಇದೆ, ಡಿವೈಡೆಡ್ ಬೈ 2 ಅಂದರೆ 5 ಇಂಚಸ್, -1 ಇಂಚು 4ದು ಡಿವೈಡೆಡ್ ಬೈ ಹಾಫ್ ಅಂದರೆ 2 ಇಂಚಸ್ ಬರ್ತದೆ. 2 ಇಂಚಸ್ಗೆ ಈ ಥರ ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕೋತಾ ಇದ್ದೀನಿ. ಆರ್ಮ್ 10 ಡಿವೈಡೆಡ್ ಬೈ 5 -1 ಅಂತಾಗ 4ರದ ಅರ್ಧ 2 ಇಂಚಸ್ ಬಂದಿದೆಯಲ್ಲ, ಅದಕ್ಕೆ ಈ ಥರ ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕೊಂಡಿದ್ದೀನಿ. ಆ 2 ಇಂಚಸ್ ಮೇಲೆ ಲೈನ್ ಏನು ಹಾಕೊಂಡಿದ್ದೀನಿ ಅದರದ್ದು ಹಾಫು 1 ಇಂಚಸ್ಸು ಮತ್ತೆ ಅದರ ಡೌನು ಅರ್ಧ ಇಂಚ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಡ್ತಾ ಇದ್ದೀನಿ. ಇಲ್ಲಿ ಸ್ಲೀವ್ ಫಿಟ್ಟಿಂಗ್ ಬಂದು 4 ಇಂಚಸ್ ಇದೆ, ಅಂದರೆ 8 ಡಿವೈಡೆಡ್ ಬೈ 2 ಅಂದರೆ 4 ಇಂಚಸ್ ಒಂದು ಸೈಡಿಗೆ ಬರುತ್ತೆ. ಪ್ಲಸ್ 1.5 ಮಾರ್ಜಿನ್ ಕೊಡ್ತಾ ಇದ್ದೀನಿ. ಸ್ಲೀವ್ಸ್ ಬಂದು ಪಫ್ ಸ್ಲೀವ್ಸ್ ಇದೆ, ಸೊ ಅದಕ್ಕೆ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಸ್ಲೀವ್ ಲೆಂತ್ ಬಂದು 7.5 ಇದೆ, ಪ್ಲಸ್ 1 ಇಂಚು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಿರೋ ಕಸ್ಟಮರ್ದು ಸ್ಲೀವ್ ಕಟಿಂಗ್ ಬೈ ಮಿಸ್ ಆಗಿ ಡಿಲೀಟ್ ಆಗಿತ್ತು, ಹಾಗಾಗಿ ನಾನು ಇನ್ನೊಬ್ರದ್ದು ಕಸ್ಟಮರ್ದು ಸ್ಲೀವ್ ಕಟಿಂಗ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಆರ್ಮ್ ಡಿವೈಡೆಡ್ ಬೈ 2 ಮತ್ತು ಅದರದ್ದು ಅರ್ಧ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸ್ಲೀವ್ ಫಿಟ್ಟಿಂಗ್ ಬಂದು 8 ಇದೆ, ಅದರದ್ದು ಅರ್ಧ ಅಂದರೆ 4 ಇಂಚು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಪ್ಲಸ್ 1.5 ಮಾರ್ಜಿನ್ಗೋಸ್ಕರ ಮತ್ತೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 5.25 ಏನು ಮಾರ್ಕ್ ಮಾಡ್ಕೊಂಡಿದ್ದು ಅದರದ್ದು ಅರ್ಧ ಪ್ಲಸ್ ಅರ್ಧಕ್ಕೆ ಅರ್ಧ ಇಂಚು ಸೇರಿಸ್ಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ಈ ಥರ ಲೈನ್ ಹಾಕೋತಾ ಇದ್ದೀನಿ. ಇವಾಗ ಇಲ್ಲೇ ಒಂದು ಲೈನ್ ಹಾಕೊಂಡಿದ್ದೀನಿ, ಅದರದ್ದು ಮಿಡ್ಲ್ ಪಾಯಿಂಟ್ ಅಂತ ತಗೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆ ಮಿಡಲ್ ಪಾಯಿಂಟಿನ ಮತ್ತೆ ಇನ್ನೊಂದು ಅರ್ಧ ಇಂಚ್ ಕೆಳಗಡೆಗೆ ಮತ್ತೆ ಇನ್ನೊಂದು ಮಾರ್ಕ್ ಮಾಡ್ಕೊಂಡು ಈ ಥರ ಶೇಪ್ ಕೊಡ್ತಾ ಇದ್ದೀನಿ. ಪಫ್ ಸ್ಲೀವ್ ಆಗಿರೋದ್ರಿಂದ ಮೇಲ್ಗಡೆಗೆ 3 ಇಂಚ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ 3 ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿದ್ವು ಮತ್ತೆ ಅದನ್ನ ಅದೇ ಥರ ಆ ಲೈನ್ನ ಮತ್ತೆ ಎಕ್ಸ್ಟೆಂಡ್ ಮಾಡ್ಕೋತಾ ಇದ್ದೀನಿ ಮೇಲ್ಗಡೆಗೆ. ಅದೇ ಥರ ಈ ಥರ ಶೇಪ್ ಕೊಡ್ತಾ ಇದ್ದೀನಿ. ಸ್ಲೀವ್ದು ಬಾಟಮ್ಗೆ ಬಾರ್ಡರ್ ಬರುತ್ತೆ. ನನಗಿಲ್ಲಿ ಮೆಟೀರಿಯಲ್ ಕಮ್ಮಿ ಇರೋದ್ರಿಂದ ನಾನಿಲ್ಲಿ ಸಪ್ರೇಟಾಗಿ ಬಾರ್ಡರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಎಷ್ಟು ಇಂಚಿದು ಬಾರ್ಡರ್ ಬರುತ್ತೋ ಅಷ್ಟು ಇಂಚು ನಾನಿಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಈ ಥರ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ.